ಪವಾರ್ ಕುಟುಂಬದ ಪ್ರಕಾರ ಅವರನ್ನ ಬಿಟ್ಟು ಬೇರೆ ಎಲ್ಲರೂ ಮೂರ್ಖರ? ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗಾಗಿ ಎನ್ಸಿಪಿ ಬಣಗಳ ನಡುವೆ ಮೈತ್ರಿ ಏರ್ಪಟ್ಟಿರೋದು ಏನನ್ನ ಹೇಳುತ್ತೆ? ಎನ್ಸಿಪಿ ಯಾವತ್ತಾದ್ರೂ ನಿಜವಾಗಿಯೂ ವಿಭಜನೆಯಾಗಿದೆಯಾ, ಅಥವಾ ಇದು ಅವರಲ್ಲೇ ಒಬ್ರು ಅಧಿಕಾರವನ್ನು ಅನುಭವಿಸ್ತಾ ಇನ್ನೊಬ್ರು ಸಿಂಪತಿ ವೋಟ್ ಅನ್ನ ಪಡೆಯುವಂತ ಆಟನ? ನಾಯಕರು ಪಕ್ಷ ಬದಲಾಯಿಸಿದ ಕೂಡಲೇ ಭ್ರಷ್ಟಾಚಾರ ಪ್ರಕರಣಗಳು ಕಣ್ಮರೆಯಾಗೋದಾದ್ರೆ ಇಲ್ಲಿ ಹೊಣೆಗಾರಿಕೆ ಅನ್ನೋದು ಎಲ್ಲಿದೆ? ಮಹಾರಾಷ್ಟ್ರದ ಮಿತ್ರ ಪಕ್ಷಗಳು ಅದಾನಿಯ ಬಗ್ಗೆ ಒಲವನ್ನ ತೋರಿಸುವಾಗ ಕಾಂಗ್ರೆಸ್ ತನ್ನ ಅದಾನಿ ವಿರೋಧಿ ಹೋರಾಟವನ್ನ ಮುಂದಿಟ್ಕೊಂಡು ಹೇಗೆ ಮತದಾರರ ಬಳಿ ಹೋಗೋದಿಕ್ಕೆ ಸಾಧ್ಯ ಇದೆ? ಈ ರಾಜಕೀಯ ಆಟಗಳಲ್ಲಿ ನಿಜವಾಗಿಯೂ ಬೆಲೆ ತೆರ್ತಾ ಇರೋರು ಯಾರು? ಮಹಾರಾಷ್ಟ್ರದಲ್ಲಿನ ಈ ರಾಜಕೀಯದಲ್ಲಿರೋದು ಸಿದ್ಧಾಂತನ ಅಥವಾ ತೋರಿಕೆಗೆ ಸ್ಪರ್ಧಿಗಳು ಅಂತ ತೋರಿಸ್ಕೊಳ್ಳುವಂತ ಒಂದೇ ಕುಟುಂಬದವರು ಅಧಿಕಾರದಲ್ಲಿರುವಂತಹ ಒಂದು ವ್ಯವಸ್ಥಿತ ತಂತ್ರನ ಇದು? ಪುಣೆ ಮತ್ತೆ ಪಿಂಪ್ರಿ ಚಿಂಚವಾಡ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಶರದ್ ಪವಾರ್ ಮತ್ತೆ ಅಜಿತ್ ಪವಾರ್ ಅವರ ಎನ್ಸಿಪಿ ಬಣಗಳು ಬಿಜೆಪಿ ವಿರುದ್ಧ ಮೈತ್ರಿಯನ್ನ ಮಾಡಿಕೊಂಡು ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲೆಡೆಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ಪವಾರ್ ಕುಟುಂಬದ ಆಟ ಅಸಾಧಾರಣ ಆಗಿದೆ. ಮತದಾರರಿಗಾಗಲಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗಾಗಲಿ ಅಥವಾ ರಾಜಕೀಯ ವಿಶ್ಲೇಷಕರಿಗಾಗಲಿ ಸತ್ಯ ಯಾವುದು ಮತ್ತು ನಾಟಕ ಯಾವುದು ಅಂತ ಅರ್ಥವಾಗದಾಗಿದೆ. ಪುಣೆ ಮತ್ತೆ ಪಿಂಪ್ರಿ ಚಿಂಚವಾಡ್ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಶರದ್ ಪವಾರ್ ಮತ್ತೆ ಅಜಿತ್ ಪವಾರ್ ಅವರ ಎನ್ಸಿಪಿ ಬಣಗಳು ಬಿಜೆಪಿ ವಿರುದ್ಧ ಮೈತ್ರಿ ಮಾಡಿಕೊಂಡಿವೆ. ಈಗ ಇಷ್ಟಾದರೂ ಕೂಡ ಅಜಿತ್ ಪವಾರ್ ಬಿಜೆಪಿ ಸರ್ಕಾರದ ಡಿಸಿಎಂ ಹುದ್ದೆಯಲ್ಲಿ ಆರಾಮಾಗಿ ಕುಳಿತಿದ್ದಾರೆ. ಸಿದ್ಧಾಂತವನ್ನು ನಂಬುವಂಥ ಯಾರಿಗೆ ಆದರೂ ಕೂಡ ಈ ಆಟ ಆಘಾತಕಾರಿ ಅಂತ ಅನಿಸದೇ ಇರೋದಿಲ್ಲ. ಹಣ ಮತ್ತೆ ಅಧಿಕಾರನೇ ಎಲ್ಲದ್ದು ಅನ್ನೋ ಹಾಗೆ ಪವಾರ್ ಕುಟುಂಬ ನಡೆದುಕೊಳ್ತಾ ಇದೆ. ಕಳೆದ 2.5 ವರ್ಷಗಳಿಂದ ಇಬ್ಬರೂ ಪವಾರ್ಗಳ ನಡುವೆ ಪಕ್ಷ ಛಿದ್ರವಾಗಿರೋದನ್ನ ಎನ್ಸಿಪಿಯ ಆತ್ಮಕ್ಕಾಗಿ ನಡೆಯುವಂತಹ ಯುದ್ಧ ಅಂತ ಹೇಳಲಾಯಿತು. ಶರದ್ ಪವಾರ್ ಅವರ ಜಾತ್ಯತೀತ ಮೌಲ್ಯಗಳು ಮತ್ತೆ ಅಜಿತ್ ಪವಾರ್ ಅವರ ಅಧಿಕಾರದ ಹಸಿವಿನ ನಡುವಿನ ಸಂಘರ್ಷ ಅಂತ ಹೇಳಲಾಯಿತು. ಆದರೆ ಈಗ ಆ ನಿರೂಪಣೆ ಛಿದ್ರವಾಗಿದೆ. ಮುಖವಾಡ ಕಳಚಿ ಬಿದ್ದಿದೆ. 2023ರಲ್ಲಿ ಏಕನಾಥ್ ಶಿಂಧೆ ಬಿಜೆಪಿ ಸರ್ಕಾರವನ್ನು ಸೇರೋದಕ್ಕೆ ಪ್ರಫುಲ್ ಪಟೇಲ್, ಛಗನ್ ಭುಜಬಲ್ ಮತ್ತೆ ಹಸನ್ ಮುಷ್ರಿಫ್ ಅವರಂತಹ ದಿಗ್ಗಜರೊಂದಿಗೆ ಅಜಿತ್ ಪವಾರ್ ಎನ್ಸಿಪಿಯಿಂದ ಹೊರಬಂದರು. ಅದನ್ನ ದಂಗೆ, ದ್ರೋಹ ಅಂತೆಲ್ಲ ಬಿಂಬಿಸಲಾಯಿತು. ವಿಭಜನೆಯ ಮೊದಲು ಎನ್ಸಿಪಿ ಅಧಿಕಾರದಿಂದ ಹೊರಗುಳಿದಿತ್ತು. ಅದರ ನಾಯಕರಿಗೆ ಇಡಿ ಸಿಬಿಐ ಭಯದ ಬಿಸಿ ತಟ್ಟಿತು. ಕಡೆಗೆ ವಿಭಜನೆಯ ನಂತರ ಅದೇ ಪ್ರಮುಖ ನಾಯಕರು ಮಂತ್ರಿಗಳಾದರು. ಇಡಿ ಫೈಲ್ಗಳ ಸದ್ದು ಕೂಡ ಅಲ್ಲಿ ಅಡಗೋಯ್ತು ಮತ್ತೆ ಪ್ರಕರಣನೇ ಮುಚ್ಚೋಯ್ತು. ರಾಜಕೀಯ ಅನ್ನೋದು ಇವರಿಗೆ ಸಾರ್ವಜನಿಕ ಸೇವೆ ಅಲ್ಲ, ಅದೊಂದು ಪವಾರ್ ಆ್ಯಂಡ್ ಫ್ಯಾಮಿಲಿ ಪ್ರೈವೇಟ್ ಲಿಮಿಟೆಡ್ ಕಂಪನಿ. ಇಲ್ಲಿ ಸಿದ್ಧಾಂತ, ಮೌಲ್ಯ, ಪ್ರಜಾಪ್ರಭುತ್ವ ಎಲ್ಲನೂ ಬರೀ ಬೂಟಾಟಿಕೆ. ಹಗಲಿನಲ್ಲಿ ಪಕ್ಷಗಳ ಹೆಸರಲ್ಲಿ ಕಚ್ಚಾಡುವಂಥ ನಾಟಕವಾಡುವಂಥ ಇವರು ಕತ್ತಲಾದರೆ ಸಾಕು ಒಂದೇ ಕಡೆ ಕೂತ್ಕೊಂಡು ಈ ರಾಜ್ಯದ ಸಂಪನ್ಮೂಲವನ್ನು ಹೇಗೆ ಹಂಚ್ಕೊಳ್ಳೋದು ಅಂತ ಲೆಕ್ಕ ಹಾಕ್ತಾರೆ. ಅಧಿಕಾರದ ಕುರ್ಚಿಗಾಗಿ ಮತ್ತೆ ಅಕ್ರಮವಾಗಿ ಗಳಿಸಿದಂಥ ಸಾವಿರಾರು ಕೋಟಿ ಹಣವನ್ನು ಉಳಿಸ್ಕೊಳ್ಳೋದಕ್ಕಾಗಿ ಇವರು ಯಾರ ಕಾಲಿಗೆ ಬೇಕಾದರೂ ಬೀಳ್ತಾರೆ, ಯಾರಿಗೆ ಬೆನ್ನಿಗೆ ಬೇಕಾದರೂ ಚೂರಿ ಹಾಕ್ತಾರೆ. ಇವ್ರಿಗೆ ಬೇಕಾಗಿರೋದು ಮಹಾರಾಷ್ಟ್ರದ ಅಭಿವೃದ್ಧಿ ಅಲ್ಲ, ತಮ್ಮ ಕುಟುಂಬದ ಖಜಾನೆಯ ಅಭಿವೃದ್ಧಿ ಮಾತ್ರನೇ. ಇನ್ನು ದ್ರೋಹಕ್ಕೊಳಗಾದವರು ಅಂತ ಹೇಳಾದಂಥ ಶರದ್ ಪವಾರ್ ಕೂಡ ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ನೆಲೆಯನ್ನು ಉತ್ತಮಪಡಿಸಿಕೊಳ್ಳುವಷ್ಟು ಸ್ಥಾನವನ್ನು ಗಳಿಸಿದ್ರು. ಅವರು ಸಿಂಪತಿ ವೋಟ್ಗಳನ್ನು ಗಳಿಸಿದ್ರು. ಒಂದು ಬಣ ಅಧಿಕಾರವನ್ನು ಅನುಭವಿಸ್ತಾ ತನಿಖೆಯ ಅಪಾಯವನ್ನು ತಪ್ಪಿಸ್ಕೊಳ್ಳುತ್ತೆ. ಹಾಗೆ ಇನ್ನೊಂದು ಬಣ ತಾತ್ವಿಕ ವಿರೋಧದ ಮುಖವಾಡವನ್ನು ಹಾಕೊಂಡು ಜನರ ಸಿಂಪತಿಯನ್ನು ಗಳಿಸುತ್ತೆ. ಈಗ ಕೇವಲ 30 ತಿಂಗಳ ನಂತರ ಬಿಜೆಪಿಯನ್ನು ಹೊರಗಿಡೋದಕ್ಕೆ ಈ ಎರಡೂ ಬಣಗಳು ಮೈತ್ರಿಯನ್ನು ಮಾಡಿಕೊಂಡಿವೆ. ಈಗ ಅಜಿತ್ ಪವಾರ್ ತಮ್ಮದೇ ಆದಂಥ ಸಮ್ಮಿಶ್ರ ಸರ್ಕಾರದ ಪಾಲುದಾರ ಪಕ್ಷ ಬಿಜೆಪಿಯನ್ನೇ ಸೋಲಿಸೋದಕ್ಕೆ ತಮ್ಮ ಪ್ರತಿಸ್ಪರ್ಧಿ ಬಣದ ಜೊತೆಗೆ ಮೈತ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೇನಾದರೂ ಸಮರ್ಥನೆ ಅನ್ನೋದು ಇದೆಯಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಈ ದ್ವಂದ್ವತೆಯ ಅತ್ಯಂತ ವಿಕಾರ ಬಗೆ ಏನು ಅಂತ ಅಂದರೆ ಅದಾನಿಯ ಸಂಪರ್ಕ. ವರ್ಷಗಳಿಂದ ರಾಹುಲ್ ಗಾಂಧಿ ಅವರು ಗೌತಮ್ ಅದಾನಿ ವಿರುದ್ಧದ ವಿರೋಧವನ್ನು ತಮ್ಮ ರಾಜಕೀಯದ ಪ್ರಮುಖ ತತ್ವವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಭಾರತದಲ್ಲಿನ ರಾಜಕೀಯ ಯುದ್ಧವನ್ನು ಬಡವರು ಮತ್ತು ಶ್ರೀಮಂತರ ನಡುವಿನ ಯುದ್ಧ ಅಂತಾನೆ ಹೇಳ್ತಾ ಬಂದಿದ್ದಾರೆ. ಆ ರೀತಿ ರಾಹುಲ್ ಗಾಂಧಿ ಅವರು ಅದಾನಿಯ ವಿರುದ್ಧ ನಿಂತಿರುವಾಗ ಎನ್ಸಿಪಿಯ ಸುಪ್ರಿಯಾ ಸುಳೆ ಗೌತಮ್ ಅದಾನಿಯನ್ನು ತನ್ನ ಸಹೋದರ ಅಂತ ಸಾರ್ವಜನಿಕವಾಗಿ ಕರೀತಾರೆ. ಅವರು 30 ವರ್ಷಗಳ ಹಳೆಯ ಕುಟುಂಬ ಸಂಬಂಧದ ಬಗ್ಗೆ ಮಾತಾಡ್ತಾರೆ. ಇದೇ ಸಂದರ್ಭದಲ್ಲಿ ಶರದ್ ಪವಾರ್ ಅವರನ್ನ ಅದಾನಿ ತಮ್ಮ ಮೆಂಟರ್ ಅಂತ ಬಹಿರಂಗವಾಗಿಯೇ ಹೇಳ್ತಾರೆ ಅವರು. ಹಾಗಾದ್ರೆ ತನ್ನದೇ ಮೈತ್ರಿ ಪಕ್ಷವೊಂದು ತಾನು ವಿರೋಧ ಮಾಡುವಂತಹ ಅದಾನಿಯ ಪಕ್ಕ ಹೋಗಿ ನಿಂತಿರುವಾಗ ಕಾಂಗ್ರೆಸ್ ಹೇಗೆ ಜನರೆದುರು ಹೋಗೋದಕ್ಕೆ ಸಾಧ್ಯವಾಗುತ್ತೆ? गौतम भाई, प्रीति भाभी, आप दोनों का बारामती में फिर एक बार
मैं तहे दिल से स्वागत करती हूँ आपका और इस परिवार का। मेरे ख्याल से 30 सालों का प्यार का रिश्ता रहा है। माझ्यासाठी गौतम भाई आणि प्रीती भाभी एक मोठा भाऊ आणि वहिनींसारखे आहेत. ಅದಾನಿ ಹಠಾವೋ ಘೋಷಣೆಗೆ ಏನು ಅರ್ಥ ಉಳಿದಾಗಾಯ್ತು ಇಲ್ಲಿ? ಈ ಪವಾರ್ಗಳು ಕಾಂಗ್ರೆಸ್ನ ಅತಿ ದೊಡ್ಡ ಅಸ್ತ್ರವನ್ನೇ ವಿಫಲಗೊಳಿಸಿದಾಗ ಆಯ್ತಲ್ವಾ? ಕಾಂಗ್ರೆಸ್ನೊಂದಿಗಿನ ರಾಜಕೀಯ ಮೈತ್ರಿ, ಅದಾನಿಯೊಂದಿಗೆ ವೈಯಕ್ತಿಕ ಮತ್ತು ವ್ಯವಹಾರ ಮೈತ್ರಿ, ಈ ದ್ವಂದ್ವನೇ ಎಷ್ಟು ಅವಕಾಶವಾದಿಯಾಗಿದೆ ಅಲ್ವಾ? ಇದು ಈಗಿನಿಂದ ಅಲ್ಲ, ಭ್ರಷ್ಟಾಚಾರ ಆರೋಪವನ್ನು ಎದುರಿಸಿ ಅದಾದ ನಂತರ ಬಿಜೆಪಿಯನ್ನು ಸೇರಿ ಅದನ್ನು ತೊಳ್ಕೊಂಡಾಗಿನಿಂದಲೂ ಇದು ಕಾಣಿಸ್ತಾನೇ ಇದೆ. ಅಜಿತ್ ಪವಾರ್ ಅವರೊಂದಿಗೆ ಪಕ್ಷದಿಂದ ಹೊರಬಂದಿದ್ದಂಥ ಪ್ರಫುಲ್ ಪಟೇಲ್, ಛಗನ್ ಭುಜಬಲ್, ಹಸನ್ ಮುಷ್ರಿಫ್ ತಮ್ಮ ರಾಜಕೀಯವನ್ನೇ ಮುಗಿಸಬಲ್ಲಂಥ ಗಂಭೀರ ಆರೋಪಗಳನ್ನು ಎದುರಿಸ್ತಾ ಇದ್ರು. ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗ್ತಾ ಇತ್ತು. ಜೈಲು ಶಿಕ್ಷೆ ಕೂಡ ಅವ್ರಿಗೆ ಕಾದಿತ್ತು. ಅವರು ಬಿಜೆಪಿ ಮೈತ್ರಿಕೂಟಕ್ಕೆ ಸೇರಿದ ತಕ್ಷಣನೇ ಕ್ಲೀನ್ ಆಗಿಬಿಟ್ರು. ಇಷ್ಟಾಗಿಯೂ ಕೂಡ ಅವರು ಅಗತ್ಯ ಬಿದ್ದಾಗ ಘರ್ ವಾಪಸಿ ಅವಕಾಶ ಇರೋ ಹಾಗೆ ಶರದ್ ಪವಾರ್ ಜೊತೆಗೂ ಕೂಡ ಉತ್ತಮ ಸಂಬಂಧದಲ್ಲೇ ಇದ್ದಾರೆ. ಹೀಗಾಗಿ ಅವೆರಡೂ ಬಣಗಳ ನಡುವೆ ಬಿರುಕು ಅನ್ನೋದು ಯಾವತ್ತಿಗೂ ಶಾಶ್ವತ ಆಗಿರಲಿಲ್ಲ ಅಂತ ಅವರೇ ಸೂಚಿಸ್ತಾ ಇದ್ದಾರೆ. ಈ ಪವಾರ್ಗಳ ಈ ಆಟದಿಂದಾಗಿ ಬಿಜೆಪಿಗೆ ದ್ರೋಹ ಆಯ್ತಾ? ಶರದ್ ಪವಾರ್ ಅವರನ್ನು ದುರ್ಬಲಗೊಳಿಸೋದಕ್ಕೆ NCPಯನ್ನು ಒಡೆದಿರೋದಾಗಿ ಅದು ಭಾವಿಸ್ತು. ಆದರೆ ಈಗ ಅಜಿತ್ ಪವಾರ್ ಬಣ ಬಿಜೆಪಿ ಸರ್ಕಾರದಲ್ಲಿ ಇದ್ದುಕೊಂಡೇನೆ ಪಶ್ಚಿಮ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ನೆಲೆಯನ್ನೇ ಅಲ್ಲಾಡಿಸೋದಕ್ಕೆ ಈ ಒಂದು ಮೈತ್ರಿ ಮಾಡಿಕೊಂಡಿದೆ. ಪವಾರ್ಗಳ ಈ ಆಟದ ನಿಜವಾದ ಬಲಿಪಶುಗಳು ಅಂತ ಅಂದರೆ ಪಕ್ಷದ ಕಾರ್ಯಕರ್ತರು. ಎರಡು ಬಣಗಳ ಕಾರ್ಯಕರ್ತರು ಇಲ್ಲಿಯವರೆಗೆ ಪರಸ್ಪರ ಗುದ್ದಾಟದಲ್ಲಿದ್ದರು, ಕಚ್ಚಾಟದಲ್ಲಿದ್ದರು. ಈಗ ಅವರೇ ಗೊಂದಲಕ್ಕೊಳಗಾಗೋ ಹಾಗಾಗಿದೆ. ತಮ್ಮ ನಾಯಕರ ನಿರ್ಧಾರದಿಂದಾಗಿ ಅವರೀಗ ಪರಸ್ಪರ ಮುಖ ನೋಡ್ಕೊಳ್ತಾ ಜೊತೆಯಾಗಿ ಹೋಗಬೇಕಾದಂಥ ಒಂದು ಮುಜುಗರವನ್ನು ಎದುರಿಸೋ ಹಾಗಿದೆ. ಪುಣೆಯಲ್ಲಿ ಶರದ್ ಪವಾರ್ ಅವರಂಥ ನಿಷ್ಠಾವಂತ ಬೆಂಬಲಿಗರೊಬ್ಬರು ಕಳೆದ 2 ವರ್ಷಗಳಿಂದ ಅಜಿತ್ ಪವಾರ್ ಅವರನ್ನು ದೇಶದ್ರೋಹಿ ಅಂತ ಕರೆದಿದ್ದಾರೆ. ಅವರು ಅಜಿತ್ ಪವಾರ್ ಅವರ ಅಭ್ಯರ್ಥಿಗಳ ವಿರುದ್ಧ ಹೋರಾಡಿದ್ದಾರೆ. ಅವರನ್ನು ಬಿಜೆಪಿಯೊಂದಿಗೆ ರಾಜಿ ಮಾಡಿಕೊಂಡಂಥ ಮೋಸಗಾರರು ಅಂತ ಬ್ರ್ಯಾಂಡ್ ಮಾಡಿದ್ದಾರೆ. ಈಗ ಅವರು ಆ ದೇಶದ್ರೋಹಿ ಜೊತೆಗೇನೆ ಹೋಗಬೇಕಾಗಿದೆ. ಇನ್ನು ಅಜಿತ್ ಪವಾರ್ ಬೆಂಬಲಿಗರು ತಮ್ಮ ನಾಯಕ ಬಿಜೆಪಿ ಜೊತೆಗೆ ಹೋದದ್ದನ್ನು ಸಮರ್ಥಿಸಿಕೊಳ್ಳೋದಕ್ಕೆ 2 ವರ್ಷಗಳನ್ನು ಕಳೆದರು. ಅವರು ತಮ್ಮ ವಲಯದಲ್ಲಿರುವಂಥ ಜಾತ್ಯತೀತ ಮತದಾರರನ್ನು ದೂರ ಇಟ್ಟರು. ಈಗ ಅವರು ಅದೇ ವಿರೋಧಿ ನಾಯಕನ ಜೊತೆಗೆ ಹೋಗಬೇಕಾಗಿದೆ. ಈ ನಾಯಕರುಗಳು ಮಾತ್ರ ತಮ್ಮ ಸಂಬಂಧಗಳಿಗೆ ಯಾವ ಧಕ್ಕೆಯನ್ನು ತಂದುಕೊಂಡಿರೋದಿಲ್ಲ. ಇವರ ಈ ಆಟದಲ್ಲಿ ಕಾರ್ಯಕರ್ತರು ಮೂರ್ಖರಾಗೋ ಹಾಗಾಗತ್ತೆ. ಇನ್ನು ಪವಾರ್ಗಳು ಈ ರಾಜಕೀಯ ನಡೆಯ ಮೂಲಕ ಸಾವಿರಾರು ಯುವ ಮಹಾರಾಷ್ಟ್ರೀಯರ ಜೀವನ ಮತ್ತು ಭಾವನೆಗಳೊಂದಿಗೂ ಕೂಡ ಆಟ ಆಡಿದ್ದಾರೆ. 2014ರಲ್ಲಿ ಚುನಾವಣೆಗೂ ಇನ್ನೇನು ಸ್ವಲ್ಪ ಮೊದಲು ಬಿಜೆಪಿ ಮತ್ತು ಶಿವಸೇನೆ ವಿಭಜನೆ ಆದಾಗ ಫಲಿತಾಂಶಗಳ ನಂತರ ತಕ್ಷಣವೇ ಏಕಪಕ್ಷೀಯವಾಗಿ ಬಿಜೆಪಿಗೆ ಬಾಹ್ಯ ಬೆಂಬಲವನ್ನು ನೀಡಿದ್ದು ಶರದ್ ಪವಾರ್. ಈ ನಡೆ ಶಿವಸೇನೆಯ ಚೌಕಾಶಿ ಶಕ್ತಿಯನ್ನೇ ಮುಗಿಸಾಕ್ತು. ಅದಾದ ನಂತರ 2019ರಲ್ಲಿ ಇದ್ದಕ್ಕಿದ್ದ ಹಾಗೆ ಅಜಿತ್ ಪವಾರ್ ಬಿಜೆಪಿ ಕೂಟವನ್ನು ಸೇರ್ಕೊಂಡಿದ್ರು. ಇವರ ಈ ಆಟದಿಂದಾಗಿ ಇವತ್ತಿಗೂ ಕೂಡ ಉದ್ಧವ್ ಠಾಕ್ರೆ ತಮ್ಮ ರಾಜಕೀಯ ಉಳಿವಿಗಾಗಿ ಹೋರಾಡೋ ಹಾಗಾಗಿದೆ. ತಮ್ಮ ಪಕ್ಷವನ್ನು ಅವರು ಪುನರ್ ನಿರ್ಮಿಸೋದಕ್ಕೆ ಪ್ರಯತ್ನ ಪಡ್ತಾ ಇರುವಾಗ NCP ಇಲ್ಲಿ ಡಬಲ್ ಗೇಮ್ನಲ್ಲಿ ತೊಡಗಿದೆ. ಅಜಿತ್ ಪವಾರ್ ಅವರೊಂದಿಗೆ ಜೊತೆಯಾಗಿ ಹೋಗೋದಕ್ಕೆ ಏನೂ ತೊಂದರೆ ಇಲ್ಲ ಅಂತ ತೋರಿಸೋ ಮೂಲಕ ಶರದ್ ಪವಾರ್ ಈಗ ಅಜಿತ್ ಪವಾರ್ ದಂಗೆಯೇ ಮರೆತು ಬಿಟ್ಟಿದ್ದಾರೆ. ಇದು ಅವರು ಅಜಿತ್ ಪವಾರ್ ಅವರನ್ನು ಕ್ಷಮಿಸಿ ಮತ್ತೆ ಒಂದಾಗೋದಕ್ಕೆ ಸಾಧ್ಯ ಆಗೋದಾದರೆ ಏಕನಾಥ್ ಶಿಂಧೆಯ ಜೊತೆಗೆ ಉದ್ಧವ್ ಠಾಕ್ರೆ ಹೋಗೋದಕ್ಕೆ ಯಾಕೆ ಸಾಧ್ಯವಿಲ್ಲ ಅನ್ನೋ ಹಾಗೆ ಮಾಡಿದೆ. NCPಯ ಈ ಬೂಟಾಟಿಕೆ ದೇಶದ್ರೋಹಿಗಳ ವಿರುದ್ಧದ MVAಯ ನೈತಿಕ ದಾಳಿಯನ್ನು ದುರ್ಬಲಗೊಳಿಸುತ್ತೆ. ಕಾಂಗ್ರೆಸ್ಸನ್ನು ಕೂಡ ಇಲ್ಲಿ ತಮಾಷೆಗೆ ತೆಗೆದುಕೊಳ್ಳಲಾಗ್ತಾ ಇದೆ. ಜಾತ್ಯತೀತ ಹೊದಿಕೆಡಿ ಉಳಿದುಕೊಂಡು NCP ತನ್ನ ಅಲ್ಪಸಂಖ್ಯಾತ ಮತ ಬ್ಯಾಂಕನ್ನು ಹಾಗೇನೆ ಉಳಿಸ್ಕೊಳ್ಳೋದಕ್ಕೆ ಅದು ಅನುವು ಮಾಡಿಕೊಡುತ್ತೆ. ಆದರೆ NCP ನಾಯಕತ್ವ ಬಿಜೆಪಿಯ ಕಾರ್ಪೊರೇಟ್ ಬೆಂಬಲಿಗರೊಂದಿಗೆ ತನ್ನ ಸ್ನೇಹಶೀಲ ಆರ್ಥಿಕ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಮುಂದುವರಿಸುತ್ತೆ. ಶರದ್ ಪವಾರ್ ಮತ್ತು ಅಜಿತ್ ಪವಾರ್ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಬ್ಬರು ಜಾತ್ಯತೀತ ಪ್ರಜಾಪ್ರಭುತ್ವ ಸಂರಕ್ಷಕನ ಹಾಗೆ ಇನ್ನೊಬ್ಬರು ಅಧಿಕಾರದಲ್ಲಿರೋರಾಗಿ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ. ಅವರು ಬೇರೆ ಬೇರೆ ವೇಷದಲ್ಲಿದ್ದಾರೆ ಅಷ್ಟೇ, ಆದರೆ ಅವರು ಬೇರೆ ಬೇರೆ ಅಲ್ಲ. ಅವರ ಗುರಿ ರಾಜ್ಯದ ಅಭಿವೃದ್ಧಿ ಅಲ್ಲ ಅಥವಾ ಸಿದ್ಧಾಂತಕ್ಕೆ ಬದ್ಧವಾಗಿರೋದು ಕೂಡ ಅಲ್ಲ. ಬದಲಾಗಿ ಬಾರಾಮತಿ ಪವರ್ ಸೆಂಟರನ್ನು ಸಂರಕ್ಷಿಸೋದು. ಪವಾರ್ ಅಧಿಕಾರದಲ್ಲಿ ಇರೋವರೆಗೆ ಅವ್ರ ಕುಟುಂಬ ಗೆಲ್ಲುತ್ತೆ. ಈಗ ನಾವು ನೋಡ್ತಾ ಇರುವಂಥ ಚುನಾವಣೆಗಳು ಸುಪ್ರಿಯಾ ವರ್ಸಸ್ ಸುನೇತ್ರಾ, ಅಜಿತ್ ವರ್ಸಸ್ ಯುಗೇಂದ್ರ ಅನ್ನುವ ಥರದ ಯುದ್ಧಗಳಲ್ಲ ಇವು. ಇಲ್ಲಿ ಸೋತವರಿಗೂ ಕೂಡ ಬೇರೆ ರೀತಿಯ ಒಂದು ವ್ಯವಸ್ಥೆ ಇರುತ್ತೆ. ಸುನೇತ್ರಾ ಪವಾರ್ ಅವರನ್ನು ಸೋತ ತಕ್ಷಣವೇ ರಾಜ್ಯಸಭೆ ಕಳಿಸಲಾಯಿತು ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಇನ್ನು ಗೆದ್ದವ್ರ ಕುಟುಂಬದಲ್ಲಿ ಸ್ಥಾನ ಉಳಿಸ್ಕೊಳ್ಳೋ ಹಾಗೆ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಇಡೀ ರಾಜಕೀಯವನ್ನು ಅವರು ಆಟವಾಗಿ ಬಳಸ್ಕೊಳ್ತಾ ವೇಷವನ್ನು ಮುಂದುವರಿಸಿದ್ದಾರೆ. ವೀಕ್ಷಕರೇ ಕುರಿತು ನೀವೇನು ಹೇಳ್ತೀರಿ? ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.